ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಪ್ರವಾಸ ಎಲ್ಲಿಗೆ ಅಂದರೆ, ಬೆಟ್ಟ ಕಾಡುಗಳ ಮಧ್ಯೆ ಒಂದು ದಿನ ಸಮಯ ಕಳಿಬೇಕು ಅಂತ ಒಂದು ಪ್ರಯತ್ನ ಅಥವಾ ಚಾಲೆಂಜಿಂಗ್. ತುಂಬ ದಿವಸದಿಂದ ಒಬ್ಬನೇ ಕ್ಯಾಂಪಿಂಗ್ ಮಾಡಬೇಕು ಅಂತ ಆಸೆ ಇತ್ತು. ಆ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು, ಈ ಆನೆ ಸದ್ದು, ಈ ಹುಲಿ ಗರ್ಜನೆ, ಇವೆಲ್ಲ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ಬಾಗರು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟು ಬನಶಂಕರಿಯಿಂದ ತಾಳ್ಬೆಟ್ಟಕ್ಕೆ 240 ಕಿಲೋಮೀಟ್ರ್ ಇದೆ. ಬಸ್ಸಲ್ಲಿ ಹೊರಟೆಗುರು 1:30ಗೆ. ಬಸ್ ಬರೋದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂದರು. ತುಂಬ ಬಿಸಿಲು ಬೇರೆ ಇತ್ತು, ಬಾಯಾರಿಕೆ ಆಗ್ತಾಯಿತ್ತು. ಸರಿ ಜ್ಯೂಸ್ ಕುಡಿಯೋಣ ಅಂತ ಹೋದೆ. ಅಲ್ಲೊಂದು ಕಡೆ ನಮ್ಮ ಅಜ್ಜಿ ಥರ ಶಾರದಮ್ಮ ಅಂತ ಇದ್ದರು. ಕಷ್ಟ ಸುಖ ಮಾತಾಡಿಕೊಂಡು ಒಂದು ಜ್ಯೂಸ್ ಕುಡ್ಕೊಂಡು ಅದೇ ಟೈಮ್ಗೆ ಬಸ್ ಬಂತು. ಆ ಬಸ್ ನೋಡಿದ್ರೆ ವಿಪರೀತ ರಶ್ಶು, ಬರೀ ಹೆಂಗಸ್ರೇ ಇದ್ದಾರೆ. ಈ ಸಿದ್ದಣ್ಣ ಶಿವಣ್ಣ ಸೇರಿಕೊಂಡು ಹೆಂಗಸ್ರಿಗೆಲ್ಲ ಬಸ್ ಫ್ರೀ ಮಾಡ್ಬಿಟ್ಟವ್ರೆ. ಹಂಗೋ ಹಿಂಗೋ ಮಾಡಿ ಸೈಕಲ್ ಗ್ಯಾಪಲ್ಲಿ ಒಂದು ಸೀಟ್ ಇಟ್ಕೊಬಿಟ್ಟೆ. ಫಸ್ಟ್ ಟೈಮು ಖರ್ಚೀಫ್ ಹಾಕ್ಬಿಟ್ಟು ಸೀಟ್ ಇಟ್ಕೊಂಡಿರೋದು. ಜರ್ನಿ ಮಾಡ್ತಾ ಅಕ್ಕಪಕ್ಕ ನದಿಗಳು, ಬೆಟ್ಟ ಗುಡ್ಡಗಳು ತುಂಬ ಚೆನ್ನಾಗಿತ್ತು. ಮಕ್ಕಳ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ವ್ಯೂ ನೋಡಿಕೊಂಡು ಒಂದು ಕಡೆ ನಿಲ್ಲಿಸಿದ್ರಪ್ಪ ಹೋಟ್ಲ್ ಹತ್ರ. ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಹಸಿತಾಯಿತ್ತು. ಏನಾದರೂ ತಿನ್ನೋಣ ಅಂತ ಹೋದರೆ ಅಲ್ಲಿ ನೋಡಿದ್ರೆ ಫುಲ್ಲು ಬಸ್ಸಲ್ಲಿ ವಾಮಿಟ್ ಏನಾದರೂ ಮಾಡ್ಕೊಬಿಡ್ತೀನಿ ಅಂದ್ಬಿಟ್ಟು ಏನು ತಿಂದಿರಾ 1-2 ಬಜ್ಜಿ ಇಸ್ಕೊಂಡು ಬಳ್ದು ಬಾಯಿಗೆ ಹಾಕ್ಕೊಂಡೆ. ನಿನಗೆಲ್ಲ ಉಳಿಸ್ತಾರೆ, ಇರೋ ಬರೋದನ್ನೆಲ್ಲ ಈ ಅಪ್ಪನೇ ತಿಂದವ್ರೆ. ಹೊಟ್ಟೆ ತುಂಬ ನೀರು ಕುಡ್ಕೊಂಡು ಬಸ್ ಹತ್ತದೆ. ಫೈನಲಾಗಿ ನನ್ನ ಡೆಸ್ಟಿನೇಷನ್ ಬಂತು. ಸ್ವಲ್ಪ ಭಯ ಆಯಿತು, ಒಬ್ಬನೇ ಬೇರೆ, ಕತ್ಲಾಗ್ತಾ ಬರ್ತಾಯಿತ್ತು. ತುಂಬ ಜನ ಇಲ್ಲಿಂದ ಮಹದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡೇ ಹೋಗ್ತಾರೆ. ಇಲ್ಲಿಂದ ತಾಳ್ಬೆಟ್ಟದಿಂದ 40 ಕಿಲೋಮೀಟ್ರ್ ಇದೆ. ಆಶ್ಚರ್ಯ ಆಗೋಯ್ತು ಎಲ್ಲ ನಡ್ಕೊಂಡು ಹೋಗೋದು ನೋಡಿ. ನನಗೊಂದು ಸ್ವಲ್ಪ ಧೈರ್ಯ ಬಂದ್ಬಿಡ್ತು. ಇವರೇ ನಡ್ಕೊಂಡು ಹೋಗ್ತಾರೆ, ಇನ್ನು ನನ್ನ ಕ್ಯಾಂಪಿಂಗ್ ಯಾವ ಲೆಕ್ಕ ಅಂದ್ಬಿಟ್ಟು ಧೈರ್ಯ ಮಾಡಿ ಒಂದು ಕ್ಯಾಂಪಿಂಗ್ ಹಾಕೋಬಿಟ್ಟೆ ತಾಳ್ಬೆಟ್ಟದಲ್ಲಿ. ಕ್ಯಾಂಪಿಂಗ್ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಯಾರೋ ಒಬ್ಬರು ಬಂದು, ನೋಡಪ್ಪ ಇಲ್ಲಿ ನೀರು ಕುಡಿಯೋಕ್ಕೆ ಅಂತ ಆನೆಗಳು ಬರ್ತವೆ, ಹುಲಿ ಬರುತ್ತೆ, ಕಾಡಂದಿಗಳಿರ್ತವೆ, ನಿನ್ನ ಟೆಂಟನ್ನು ಒಂದೇ ಸಮನ ಎತ್ತು ಬಿಸಾಕ್ಬಿಟ್ರು ಏನು ಮಾಡ್ತೀಯ, ಹಂಗೆ ಹಿಂಗೆ ಅಂತ ಎಲ್ಲ ಎದುರಿಸಾಕ್ಬಿಟ್ರು. ಧೈರ್ಯ ಮಾಡಿ ಒಬ್ಬನೇ ಒಂದು ನೈಟ್ ಇರಲೇಬೇಕು ಅಂತ ನಿರ್ಧಾರ ತಗೋಬಿಟ್ಟೆ. ಆಗಿದ್ದಾಗಲಿ ಅಂದ್ಬಿಟ್ಟು ಹುಣಸೆ ಮರದ ಕೆಳಗಡೆನೇ ಹಾಕ್ಕೊಂಡಿದ್ದೀನಿ. ಹೇಗಿದೆಯಪ್ಪ ಅಂದರೆ ಇವಾಗ ಹೇಳ್ತೀನಿ ನೋಡಿ. ಸುತ್ತಮುತ್ತಲ ಯಾರೂ ಇಲ್ಲ, ನಿಶಬ್ದವಾಗಿದೆ. ತಣ್ಣ ಗಾಳಿ ಬೀಸ್ತಾ ಇದೆ, ಪ್ರಾಣಿ ಪಕ್ಷಿಗಳು ಕೂಗ್ತಾ ಇದೆ, ನಿಗೂಢ ಶಬ್ದಗಳು ಕೇಳಿಸ್ತಾ ಇದೆ. ಅದ್ರ ಜೊತೆಗೆ ಪ್ರಾಣಿಗಳು ಓಡಾಡುವ ಸೌಂಡ್ ಕೇಳಿಸ್ತಾ ಇದೆ. ಇವಾಗ ಮೀಟ್ರ್ ಆಫ್ ಗುರು. ಆನೆ ಏನಾದರೂ ನೀರು ಕುಡಿಯೋಕೆ ಬಂದರೆ ನೀರು ಹತ್ರನೇ ಇದ್ದೀನಿ ಗುರು, ನಾನು ಟೆಂಟ್ ಹಾಕೊಂಡಿರೋದು ನೀರು ಹತ್ರನೇ. ಆ ಕಡೆ ಈ ಕಡೆ ಕಾಡಂದಿಗಳು ಬೇರೆ ಓಡಾಡ್ತಾ ಇದೆ.
ಒಂದು ಸಲ ಬಂದು ಗುಮ್ಮಿದ್ರೆ ಟೆಂಟನ್ನು ಎಲ್ಲೋ ಹೋಗಿ ಬಿದ್ದಿರ್ತೀವಿ. ಲೈಟ್ ಬ್ಯಾಟ್ರಿ ತುಂಬ ಕಮ್ಮಿ ಆಗೋ ಚಾನ್ಸಸ್ಗಳಿದೆ. ಬ್ಯಾಟ್ರಿ ಬೇರೆ ಎಕ್ಸ್ಟ್ರಾ ತಂದಿಲ್ಲ. ಏನು ಮಾಡೋಕ್ಕಾಗಲ್ಲ. ಒಂದು ಚಾಲೆಂಜ್ ಅಂತ ತೊಗೊಂಡ್ಮೇಲೆ ಇವೆಲ್ಲ ಅನುಭವಿಸ್ಲೇಬೇಕಾಗುತ್ತೆ. ಇದು ಒಳ್ಳೆಯ ಅನುಭವ ನನಗೆ. ಪ್ರತಿ ಸಲವೂ ಸಿಗಲ್ಲ ಈ ಥರ ಅನುಭವ. ಸ್ವಲ್ಪ ಭಯನೂ ಇದೆ, ಸ್ವಲ್ಪ ಖುಷಿನೂ ಇದೆ. ಯಾಕೆಂದರೆ ಕಾಡಿನ ಮಧ್ಯೆ ಬಂದು ಕ್ಯಾಂಪಿಂಗ್ ಮಾಡೋದು ತುಂಬ ಕಷ್ಟ. ಒಂದು ನೆಟ್ವರ್ಕ್ ಇಲ್ಲ, ಒಬ್ಬರು ಜನ ಇಲ್ಲ, ಒಂದು ಸೈಕಲ್ಲು, ಒಂದು ಗಾಡಿ ಓಡಾಡಲ್ಲ ಇಲ್ಲಿ. ಮಾದಪ್ಪನ ಹೆಸರು ಹೇಳ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಗೆ ಮಾದಪ್ಪನ ದರ್ಶನ ಹೇಗೆ ಮಾಡೋದು, ಮಾದೇಶ್ವರ ಬೆಟ್ಟದಿಂದ ಹೊಗೆನಿಕಲ್ ಫಾಲ್ಸ್ಗೆ ಹೇಗೆ ಹೋಗಬೇಕು, ಎಷ್ಟು ಕಿಲೋಮೀಟ್ರ್ ಇದೆ, ಹೊಗೆನಿಕಲ್ ಫಾಲ್ಸಲ್ಲಿ ನಮ್ಗೆ ಏನೇನೆಲ್ಲ ಸಿಗುತ್ತೆ ಅನ್ನೋದು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಮಾರ್ನಿಂಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಧೂಪ ಹಾಕಿ ತಾಳ್ಬೆಟ್ಟದಲ್ಲಿ ಸೀದಾ ಮಾದೇಶ್ವರನ ಬೆಟ್ಟಕ್ಕೆ ದರ್ಶನಕ್ಕೆ ಅಂತ ಹೋದೆ. ಆರಾಮಾಗಿ ತಾಳ್ಬೆಟ್ಟದಿಂದ ಮಾದೇಶ್ವರನ ಬೆಟ್ಟಕ್ಕೆ ಹೋದೆ. ಮಹಾಶಿವರಾತ್ರಿ ಜಾತ್ರೆ ಮಹೋತ್ಸವ ನಡೀತಾ ಇತ್ತು. ತುಂಬ ಖುಷಿಯಾಯಿತು. ದರ್ಶನಕ್ಕೆ ಅಂತ ಹೊರಟೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಸ್ಪೆಷಲ್ ದರ್ಶನಕ್ಕೆ 500 ರೂಪಾಯಿ ಇದೆ. ಫ್ರೀ ದರ್ಶನಕ್ಕೆ 1 ಅವರ್ 2 ಅವರ್ ನಿಂತ್ಕೊಳ್ಬೇಕಾಗತ್ತೆ. ನಿಮ್ಮ ಚಾಯ್ಸ್ ಇದು. ಈಗ ರೂಮ್ ಬುಕ್ಕಿಂಗಿಗೆ ಬರೋಣ. ಆನ್ಲೈನಲ್ಲೇ ನೀವು ರೂಮ್ ಬುಕ್ಕಿಂಗ್ ಮಾಡ್ಕೋಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ. 200 ರೂಪಾಯಿ ಮ್ಯಾಕ್ಸಿಮಮ್. ಅಂದರೆ AC ರೂಮ್ ಬೇಕಂದ್ರೆ 450 ರೂಪಾಯಿ ತನಕ ಇದೆ. ಮಾಮೂಲಿ ಚೆಕ್-ಇನ್ ಚೆಕ್ಔಟು ನೀವು ಯಾವ ಡೇಟಿಗೆ ಬೇಕೋ ರೂಮ್ ಬುಕ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಟೆಂಪಲ್ ಟೈಮಿಂಗ್ಸ್ ಏನಿರುತ್ತೆ ಅಂದರೆ ನಿಮಗೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇರುತ್ತೆ. ಇವಾಗ ಜಾತ್ರೆ ಇರೋದ್ರಿಂದ ನಿಮ್ಗೆ 11ರಿಂದ 12 ಗಂಟೆ ತನಕ ಓಪನ್ ಇರುತ್ತೆ ನೈಟು. ಸೊ ನೆಕ್ಸ್ಟ್ ಪ್ಲೇಸು ಬಂದು ಹೊಗೆನಿಕಲ್ ಫಾಲ್ಸು. ಮಾದೇಶ್ವರನ ಬೆಟ್ಟದಿಂದ ಹೊಗೆನಿಕಲ್ ಫಾಲ್ಸ್ಗೆ ಡೈರೆಕ್ಟ್ ಬಸ್ ಇದೆ. 80ರಿಂದ 86 ಕಿಲೋಮೀಟ್ರ್ ಇದೆ. ಬರೀ 45 ರೂಪಾಯಿ ತೊಗೊಂಡೋಗೋರು. ಹೊಗೆನಿಕಲ್ ಫಾಲ್ಸಲ್ಲಿ ನಾನೇ ನನ್ನ ಕೈಯಾರ ಅಡುಗೆ ಮಾಡಿದ್ದೀನಿ. ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡೋಗಿದ್ದೆ. ದಯವಿಟ್ಟು ಪೂರ್ತಿ ನೋಡಿ ವಿಡಿಯೋನ, ಏನೇನು ಐಟಮ್ಸ್ ತೊಗೊಂಡಿದ್ದೆ ಕಿಚನ್ ಐಟಮ್ಸು ಅಂತ. ಕಾಡು ಒಳಗಡೆ ಹೋದಪ್ಪ ಡ್ರೈವರು. ಏನು ರೋಡಲ್ಲೇ ಜಿಂಕೆಗಳು ಚಿರತೆಗಳು ಓಡಾಡ್ತವೆ ನೋಡಿ. ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಕಟ್ಟಿರೋದು ಬಂದು DFO ಶ್ರೀನಿವಾಸನ್ ಅಂತ. ಇವರು ಫಾರೆಸ್ಟ್ ಆಫೀಸರು. ಇವ್ರನ್ನ ಸಾಯಿಸಿದ್ದು ಬಂದು ವೀರಪ್ಪನ್. ಇದು ವೀರಪ್ಪನ್ ಅವರು ಹುಟ್ಟಿದ ಊರು. ಈಗ ವೀರಪ್ಪನ್ ಇಲ್ಲ ಬಿಡಿ. ವೀರಪ್ಪನ್ ಇದ್ದಿದ್ರೆ ನಾನೇ ಇಂಟರ್ವ್ಯೂ ಮಾಡ್ತಾಯಿದ್ದೆ. ವೀರಪ್ಪನ ರಿಲೇಷನ್ಸ್ ಎಲ್ಲ ಈಗಲೂ ಇದೇ ಊರಲ್ಲಿದ್ದಾರೆ, ಇಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಈಗ ನಮಗೇನೋ ವೀರಪ್ಪನ ವಿಷಯ ಬೇಡ. ಫೈನಲಾಗಿ ಹೊಗೆನಿಕಲ್ಗೆ ಬಂದ್ರಿ. ಈ ಫಾಲ್ಸ್ನ ನದಿನ ದಾಟಿ ಆ ಕಡೆಗೆ ಹೋದರೆ ತಮಿಳ್ನಾಡು ಸಿಗುತ್ತೆ. ಈ ಕಡೆ ಬಂದು ಕರ್ನಾಟಕ. ಇದು ಬಾರ್ಡ್ರು. ಈ ನದಿನ ದಾಟ್ಕೊಂಡು ನಾನು ಆ ಕಡೆಗೆ ತಮಿಳ್ನಾಡು ಬಾರ್ಡ್ರಿಗೆ ಹೋಗಬೇಕು. ಯಾಕಂದರೆ ಈ ಕಡೆಯಿಂದ ಮತ್ತೆ ನಿಮ್ಮ ಮಾದೇಶ್ವರನ ಬೆಟ್ಟಕ್ಕೆ ಯಾವುದೇ ಕಾರಣಕ್ಕೂ ಬಸ್ಸಸ್ ಇರಲ್ಲ, ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಇಲ್ಲಿ ತೆಪ್ಪದಿಂದ ಆ ಕಡೆಗೆ ಹೋಗೋದಕ್ಕೆ ಪರ್ ಹೆಡ್ಗೆ 200 ರೂಪಾಯಿ ಚಾರ್ಜಸ್ ಮಾಡಿ. ಇಲ್ಲಿ 2 ಥರ ಇದೆ. ಒಂದು 30 ರೂಪೀಸ್ಗೆ ಸ್ವಲ್ಪ ಮುಂದೆ ಬಂದು ಆ ತೆಪ್ಪದವ್ರನ್ನ ಕೇಳಿದ್ರೆ ಈ ಕಡೆಯಿಂದ ಆ ಕಡೆಗೆ 30 ರೂಪಾಯಿಗೆ ಬಿಡ್ತಾರೆ. ಇಲ್ಲ ನಾವು ಡೈರೆಕ್ಟಾಗಿ ಹೋಗ್ತೀನಿ ಅಂದರೆ 200 ರೂಪಾಯಿ ತೊಗೋತಾರೆ. 2 ಥರ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು. ಸೊ ಫೈನಲಾಗಿ ನಾನು ಇಲ್ಲೇ ಕ್ಯಾಂಪಿಂಗ್ ಮಾಡೋಣ ಅಂದ್ಬಿಟ್ಟು ನಿರ್ಧಾರ ಮಾಡಿದೆ. ಇಲ್ಲಿ ಚೆನ್ನಾಗಿತ್ತು, ಜಾಗ ಎಲ್ಲ ಚೆನ್ನಾಗಿದೆ, ನೀಟಾಗಿದೆ. ಈ ಪರಿಮಳ ಅಂತ ಇಲ್ಲಿ ಹೋಗ್ತಾಯಿರಲ್ಲ ಮುಂದೆ, ಇವರು ಜಾಗ ತೋರಿಸ್ಕೊಟ್ರು ಎಲ್ಲಿ ಟೆಂಟ್ ಹಾಕ್ಕೊಳ್ಬೇಕು ಏನು ಎತ್ತ ಅಂತ. ಇವಾಗ ಫಿಶಿಂಗು, ಮಸಾಜಿಂಗು ಮತ್ತು ಕ್ಯಾಂಪಿಂಗು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅಂತ ಹೇಳ್ತೀನಿ ನೋಡಿ. ನಾನು ಕೈಯಾರ ಅಡುಗೆ ಮಾಡಿದ್ದೀನಿ. ನಾನೇ ಒಬ್ಬನೇ ತಿಂದಿದ್ದೀನಿ, ಯಾರಿಗೂ ಕೊಟ್ಟಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಇನ್ನೇನಾದರೂ ಹೆಚ್ಚು ಕಮ್ಮಿ ಆದತ್ತು ಅಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ತುಂಬ ಕಷ್ಟ ಆಯಿತು ನಡೆಯೋದಕ್ಕೆ. ನಾನು ಬೇರೆ ಈ ಬ್ಯಾಗ್ಗಳನ್ನೆಲ್ಲ ಹೊತ್ಕೊಂಡು ಕಿಚನ್ ಐಟಮ್ಸ್ಗಳನ್ನೆಲ್ಲ ಹೊತ್ಕೊಂಡು ಹೋಗಿ ಟೆಂಟ್ ಹಾಕೊಳ್ಳೋ ಅಷ್ಟರಲ್ಲಿ ಸುಸ್ತಾಗಿ ಹೋಗಿದೆ. ಆಗ್ಬೇಕಾಗಿದ್ದು ಸುಸ್ತು ನಿನಗೆ ಯಾರು ಹೇಳಿದ್ರು? ಓಕೆ, ಏನೋ ಎಗರ್ಕೊಂಡು ಹೋದೆ, ಈಗ ಅನ್ಭವಿಸು. ವಾತಾವರಣ ತುಂಬ ಚೆನ್ನಾಗಿತ್ತು. ಬಿಸಿಲು ಬೇರೆ ತುಂಬ ಇತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲೇ ಕ್ಯಾಂಪಿಂಗ್ ಹಾಕೊಳ್ಳೋಣ ಅಂದ್ಬಿಟ್ಟು
ಮರಳು ಮೇಲೆ ಹಾಕ್ಕೊಂಡೆ. ಅಕ್ಕಪಕ್ಕ ಹುಡುಗರು ಬೇರೆ ಇದ್ದರು. ಏನು ಸರ್ ಇದು ಅಂದರು. ನೋಡಪ್ಪ ಹಿಂಗೆ ಕ್ಯಾಂಪಿಂಗು ಹಂಗೆ ಹಿಂಗೆ ಅಂದರೆ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಮಂಡ್ಯದವ್ರಂತೆ, ಸಕ್ಕರೆ ನಾಡು ಮಂಡ್ಯದ ಹುಡುಗರು ಇವರು. ಹುಡುಗರು ಬೇರೆ ನಾವು ಓಡ್ತೀವಣ್ಣ ಲೇಟ್ ಆಗುತ್ತೆ, ಈ ಖುಷಿಗೆ ನೆನಪಿಗೆ ಒಂದು ಫೋಟೋ ಇರಲಿ ಅಂದರು. ಆಯ್ತು ಒಂದು ಡ್ರೋನ್ ಶಾಟ್ ತೊಗೊಳ್ಳೋಣ ಅಂತ ಒಂದು ಡ್ರೋನ್ ಶಾಟ್ ತೊಗೊಂಡ್ರಿ. ನೋಡಿ ಇವ್ರ ಹೆಸರು ಬಂದು ಪರಿಮಳ ಅಂತ, ತಮಿಳ್ನಾಡಲ್ಲಿರೋದು. ನೀವೇನೇನಾದರೂ ಕ್ಯಾಂಪಿಂಗು ಅಥವಾ ಫಿಶ್ ಫುಡ್ಡು ಮಸಾಜು ಮಾಡಿಸ್ಕೋಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಫುಡ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇವತ್ತು ನಾನೇ ಮಾಡ್ತೀನಿ ಫಿಶ್ ಫ್ರೈ, ನೋಡಿ ಹೇಗೆ ಮಾಡ್ತೀನಿ ಅಂತ. ಫಸ್ಟು ಮಸಾಜ್ ಮಾಡಿಸ್ಕೊಬಿಡ್ತೀನಿ. ಮಸಾಜ್ ಆಗಿ ಸ್ನಾನಾಗಿನ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡ್ತೀನಿ. ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಗುದ್ದ ಹಾಕ್ಬಿಟ್ಟ ಗುರು. ನೀಟಾಗಿ ಒಂದು ಕಡೆಯಿಂದ ಮಸಾಜ್ ಮಾಡಿದ್ರು. ಕೈಗಳು, ಬೆನ್ನು, ಕುತ್ತಿಗೆ ಎಲ್ಲ ಕಡೆಯಿಂದ ನೆಟ್ಗೆಗಳು ತೆಗೆದ್ರು. ಚೆನ್ನಾಗಿ ಗುದ್ದಿದ್ರು. ಮೈ ಕೈ ನೋವು ಹೋಗಲಿ ಅಂತ ಒಳ್ಳೆ ಮಸಾಜಿಂಗ್ ಆಯಿತು. ನನಗೆ ಸಮಾಧಾನ ಅನ್ನಿಸ್ತು, ತುಂಬ ಖುಷಿ ಆಯಿತು. ಸುತ್ತಮುತ್ತಲ ಯಾರೂ ಇಲ್ಲ ಗುರು, ನಾನೊಬ್ಬನೇ. ಈ ಅಪ್ಪ ಬೇರೆ ಮಸಾಜ್ ಮಾಡಿಬಿಟ್ಟು ಎಣ್ಣೆ ಹೊಡಿಯೋಕೆ ಹೋಗ್ಬಿಟ್ಟು ಗೊತ್ತಿಲ್ಲ. ಹೊಟ್ಟೆ ಬೇರೆ ಹಸಿತಾಯಿತು. ಇನ್ನೇನು ಸ್ನಾನಾಗಿನ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಕ್ಯಾಮ್ರಾ ಒಂದು ಕಡೆ ಫಿಕ್ಸ್ ಮಾಡ್ಬಿಟ್ಟು ನಾನೇ ಸ್ನಾನಕ್ಕೆ ಹೋದೆ ಗುರು. ಗುರು ಯಾರನ್ನಾದ್ರೂ ಬೆನ್ನು ಜೇದಕ್ಕೆ ಅಂತ ಕರ್ಕೊಂಡು ಹೋಗೋದಲ್ಲ. ನೀನು ಸುಮ್ಮನಿರಪ್ಪ, ಬೆನ್ನ ಕಲ್ಲಿಗೆ ಹಾಕೊಂಡು ಉಚ್ಕೊಂಬಿಟ್ಟಿದ್ದೀನಿ ನಾನೇನೆ. ನೀರಲ್ಲಿ ಸುಮ್ಮನೆ ನಿಂತ್ಕೊಳ್ಳಂಗಿಲ್ಲ ಗುರು. ಆ ಮೀನುಗಳು ಬಂದು ಕಚ್ತಾ ಇರ್ತವೆ ಕಾಲುಗಳನ್ನೆಲ್ಲ. ಬಿಡು ಗುರು, ಅದೇನೋ ಹೇಳ್ತಾರಲ್ಲ ಮೆನಿಕ್ಯೂರೋ ಪೆಡಿಕ್ಯೂರೋ ಏನೋ ಆಯ್ತು, ಏನೋ ಒಂದು ಮಾಡ್ಕೊಂಬಂದೆ. ಅದ್ರ ಜೊತೆಗೆ 2 ಮೀನು ಹಿಡ್ಕೊಂಡು ಫಿಶ್ ಫ್ರೈ ಸ್ಟಾರ್ಟ್ ಮಾಡೋಣ ಅಂತ ಒಂದು ಕಡೆ ಕೂತ್ಕೊಂಡೆ. ನೋಡಿ ಇದು ಬಂದು ಪೋರ್ಟೇಬಲ್ ಸ್ಟವ್ವು, ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಸಿಲಿಂಡ್ರ್ ಕೊಟ್ಟಿರ್ತಾರೆ. ಕಮ್ಮಿ ಅಂದರೆ ಒಂದು 3 to 4 hours ಉರಿಸ್ಬೋದು. ನೀವು ಯಾವ ರೀತಿ ಯುಟಿಲೈಸ್ ಮಾಡ್ಕೊತೀರೋ ಅಷ್ಟು ಅವರ್ ಉರಿಯುತ್ತದು. ಸ್ಟವ್ ಅನ್ಸೋಣ ಅಂತ ಹೋದೆ, ಜೋರ ಗಾಳಿ ಬೇರೆ ಬೀಸ್ತಾಯಿತ್ತು. ಕೈಯೆಲ್ಲ ಸುಟ್ಕೊಬಿಟ್ಟೆ ಗುರು. ನೀನು ಯಾವನ್ ಹೇಳಿದ್ದು ಕಡ್ಡಿ ಅನ್ಸು ಅಂತ? ಅದರಲ್ಲೇ ಆಟೋಮೆಟಿಕ್ ಇತ್ತು ತಾನೆ, ಆನ್ ಮಾಡ್ಬೋದಾಗಿತ್ತು ತಾನೆ. ಕೊನೆಗೂ ಹೆಂಗೋ ಮಾಡಿ ತವಾ ಇಟ್ಬಿಟ್ಟು ಮಾಡೇ ಬಿಟ್ಟದ್ದು ಫ್ರೈನ. ಹಂಗೋ ಹೆಂಗೋ ಫೈನಲ್ ಆಗಿ 2 ಫಿಶ್ ಫ್ರೈ ಮಾಡಿಕೊಂಡು ತಿನ್ಕೊಂಡು ಅಲ್ಲೇ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂತು. ಮಸಾಲೆ ಉಪ್ಪು ಖಾರ ಎಲ್ಲ ತೊಗೊಂಡೋಗಿದ್ದೆ ಮುಂಚೆನೇ. ಖಾರ ಮಸಾಲೆ ಅರಿಯೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಜೋರಾಗಿ ಗಾಳಿ ಬೇರೆ ಬೀಸ್ತಾಯಿತ್ತು. ಮೊಬೈಲ್ ಇಟ್ಕೊಳ್ಳೋಕ್ಕಾಗಲಿಲ್ಲ, ಮೊಬೈಲ್ ಸ್ಟ್ಯಾಂಡ್ ಬಿದ್ದೋಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಈ ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ಟ್ರಾವೆಲಿಂಗ್ ಹೇಗೆ ಮಾಡ್ತಾರೆ, ಯಾವ ದುಡ್ಡಿಂದ ಮಾಡ್ತಾರೆ, ದುಡ್ಡು ಎಷ್ಟು ಬರುತ್ತೆ ಯೂಟ್ಯೂಬಿಂದ, ಇದೆಲ್ಲ ಪ್ರತಿಯೊಂದು ಮಾಹಿತಿನೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಅಲ್ಲಿ ತನಕ ಈ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ನೆಕ್ಸ್ಟು ಈ ದಡದಿಂದ ಆ ದಡಕ್ಕೆ ಬಿಡ್ತಾರೆ. ಆ ಕಡೆ ಬಂದು ತಮಿಳ್ನಾಡು ಬರುತ್ತೆ. ತಮಿಳ್ನಾಡಿಂದ ನಾನು ಬಸ್ ಹಿಡ್ಕೊಂಡು ಸೀದಾ ಮನೆ ದಾರಿ ನೋಡಬೇಕಾಗತ್ತೆ. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಈ ದಡದಿಂದ ಆ ದಡಕ್ಕೆ ಬಿಟ್ಟರು. ದೇವರನ್ನ ಹೇಳ್ತೀನಿ, ಫುಲ್ ಸುಸ್ತಾಗ್ಬಿಟ್ಟಿದೆ. ಈ ಬ್ಯಾಗ್ಗಳನ್ನೆಲ್ಲ ಹೊತ್ಕೊಂಡು ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕಾಗುತ್ತೆ ಬಸ್ ಸ್ಟಾಪ್ಗೆ. ಅಂದರೆ ಹೋಗ್ತಾ ಹೋಗ್ತಾ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ಬ ಮನುಷ್ಯ ಆದರೂ ಕಾಣಿಸೋದು ಬೇಡವಾ? ಯಾರೂ ಇಲ್ಲ ಗುರು, ಬಿಕೋ ಅಂತ ಇದೆ ಇಲ್ಲಿ. ಸ್ವಲ್ಪ ಮೀಟ್ರ್ ಆಫ್ ಆಯ್ತು ಇಲ್ಲಿ. ಆಗಲಿಲ್ಲ ಗುರು, ಸುಸ್ತಾಗ್ಬಿಟ್ಟೆ. ಒಂದು 5 ನಿಮಿಷ ನಿಂತ್ಕೊಂಬಿಟ್ಟೆ ಗುರು. ಹಂಗ ಹಿಂಗೆ ಬಾಯಾರಿಕೆ ಬೇರೆ ಆಗ್ತಾಯಿದೆ,
ನೀರು ಬೇರೆ ಖಾಲಿ ಆಗಿಬಿಟ್ಟಿದೆ. ಯಾರು ನೀರು ಕೊಡೋರು ಯಾರೂ ಇಲ್ಲ ಅಲ್ಲಿ. ಸುಸ್ತಾಗಿ ಬಿದ್ದೋದ್ರೂ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಲ್ಲಿ. ಫಸ್ಟ್ ಟೈಮು ನಾನು ಇಷ್ಟೊಂದು ಬೆವ್ತಿರೋದು. ಮರುಭೂಮಿ ಇದ್ದಂಗಿತ್ತು. ಗೋಡ್ ಫಿಲಮ್ ನೋಡ್ದಂಗೆ ಆಯಿತು. ಹೋಗ್ತಾ ಇದ್ದೀನಿ ಒಬ್ಬ ಮನುಷ್ಯ ಆದರೂ ಕಾಣಿಸೋದು ಬೇಡ, ಹೋಗ್ಲಿ ಒಂದು ಪ್ರಾಣಿ ಪಕ್ಷಿಗಳಾದರೂ ಕಾಣಿಸೋದು ಬೇಡವಾ, ಯಾರೂ ಕಾಣಿಸ್ಲಿಲ್ಲ. ಫೈನಲಾಗಿ ಒಂದು ಬ್ರಿಡ್ಜ್ ಕಾಣಿಸ್ತು. ಸೋಲೋ ಟ್ರಾವೆಲ್ಲು ತುಂಬ ಕಷ್ಟ ಇದೆ, ಅಂದ್ಕೊಂಡು ಅಷ್ಟು ಸುಲಭ ಅಲ್ಲ. ಆ ಬ್ರಿಡ್ಜಿಗೆ ಕಾಣಿಸಿದ್ಮೇಲೆ ಪ್ರಾಣ ಹೋಗ್ತಾ ಇರೋನಿಗೆ ಒಂದು ಸ್ವಲ್ಪ ನೀರು ಕೊಟ್ಟಂಗೆ ಆಯಿತು. ಫೈನಲಾಗಿ ಈ ಕಡೆ ಬಂದು ತಲುಪಿಬಿಟ್ನಪ್ಪ. ಅದಾದಮೇಲೆ ಈ ಕಡೆನೂ ಮಸಾಜಸ್ ಮಾಡ್ತಾರೆ, ಫಿಶ್ ಎಲ್ಲ ಮಾಡ್ತಾರೆ, ಫಿಶ್ ಅಡುಗೆ ಮಾಡಿಕೊಡ್ತಾರೆ. ಹೇಳಿದ್ರೆ ಎಲ್ಲ ಹೆಂಗಿದ್ರು ಆಗಿತ್ತು ನಮ್ಮದು. ಒಂದು ಸೆಲ್ಫಿ ತೊಗೊಳೋಣ ಅಂದ್ಬಿಟ್ಟು ಸೆಲ್ಫಿ ತೊಗೊಂಡು ಸುಸ್ತು ಬೇರೆ ಆಗೋಗಿದ್ದ, ಸೀದಾ ಬಸ್ ಹಿಡ್ಕೊಂಡು ಮನೆ ಸೇರಿಕೊಂಡೆ. ಹೊಗ್ಯಾನಿಕಲಿಂದ ಬೆಂಗಳೂರಿಗೆ ಬಸ್ಸಸ್ ಇಲ್ಲ ಯಾವುದು ಡೈರೆಕ್ಟು. ಹೊಗ್ಯಾನಿಕಲ್ ಫಾಲ್ಸಿಂದ ನೀವು ಕೃಷ್ಣಗಿರಿಗೆ ಬಂದು ಕೃಷ್ಣಗಿರಿಯಿಂದ ಬೆಂಗಳೂರು ರೀಚ್ ಆಗಿ ಮನೆ ತಲುಪ್ಬೋದು. ಈಗ ನಾನು ಸುಸ್ತಾಗಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬು, ಲೈಕು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ತುಂಬ ಕಷ್ಟಪಟ್ಟಿದ್ದೀನಿ.